ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಕೇಳ್ತಾ ಇರೋದು ಇಷ್ಟೇನೆ. ಹೇಳಿದ್ರು ಪಿ ಸರ್ ಹೇಳಿದ್ದಾರೆ, ಮುಂದಿನ ನಾವು ಹಿಂದಿಂದ ಕಟ್ಗೆಯಲ್ಲಿ ಒಲೆಯಲ್ಲೇ ಮಾಡ್ಕೊಂಬಂದವ್ರೆ. ಇವತ್ತು ಕೂಡ ಹೋಟೆಲ್ ಉದ್ಯಮದಲ್ಲಿ ನಾವೆಲ್ಲರೂ ಈಗ ಕಟ್ಗೆ ಒಲೆಯಲ್ಲೇ ಮಾಡ್ತಾ ಇದ್ದೇವೆ. ನಾರ್ತು ಚೈನೀಸು ಕಾಂಟಿನೆಂಟು ಇಂಡಿಯನ್ನು ಏನಿದೆಯೋ ಅದನ್ನು ನಾವು ಒಲೆಯಲ್ಲಿ ಮಾಡಲಿಕ್ಕಾಗಲ್ಲ. ಪರಿಸ್ಥಿತಿ ಕಷ್ಟ ಇದೆ. ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ರೇಟ್ ಗಗನಕ್ಕೇರ್ತಾ ಇದೆ ಅಂತ. ನಮ್ಮ ಹೋಟೆಲಲ್ಲಿ ಯಾರು ಕೂಡ ರೇಟ್ ಜಾಸ್ತಿ ಮಾಡಲಿಲ್ಲ, ಇಲ್ಲಿವರೆಗೂ ಜಾಸ್ತಿ ಮಾಡಲಿಲ್ಲ. ನಾಳೆ ಗ್ಯಾಸ್ ಸಿಕ್ಕಿದ ತಕ್ಷಣ ಒಂದು ಅದೇ ಕೆಲವೊಂದು ಹೋಟ್ಲವ್ರು ಮಾತ್ರ, ಅಂದ್ರೆ ಕೆಲವರು ಏನಂದ್ರೆ ಗ್ಯಾಸಿಗೆ ಒಂದ್ ಟೀ ಅಂದ್ರೆ ರೇಟ್ ಜಾಸ್ತಿ ಅಂತಾರೆ, ಒಂದ್ ಇಡ್ಲಿ ಗ್ಯಾಸ್ ರೇಟ್ ಅಂತ ಕೆಲವರು ಏನ್ ಮಾಡಿದ್ದಾರೆ, ಒಂದ್ 5 ರೂಪಾಯಿನ 3 ರೂಪಾಯಿನ ಎಕ್ಸ್ಟ್ರಾ ಮಾಡಿ ತಗೊಳ್ತಾ ಇದ್ದಾರೆ. ಆಯ್ತಾ, ಅದು ತಾತ್ಕಾಲಿಕವಾಗಿ. ಯಾಕೆಂದ್ರೆ ಹೋಟೆಲ್ ಅವರು ಯಾರು ಕೂಡ ಇವತ್ತು 2 ರಿಂದ 3 ಕೋಟಿ ರೂಪಾಯಿ ಒಂದೊಂದು ಹೋಟ್ಲಿಗೆ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ನಾವೇನಂತ ಹೇಳಿದ್ರೆ ಒಂದು ರೀಸನಬಲ್ ರೇಟ್ ಜನರಿಗೆ ಕೊಡಬೇಕು. ನಮ್ಮ ದರ್ಶಿನಿ ಮತ್ತು ಮಿಡ್ಲ್ ಹೋಟ್ಲ್ ಅವ್ರು ಏನಿದ್ದಾರೆ ಬರುವರು ಕನ್ನಡಿಗರು ಬಿಟ್ಟರೆ ಬೇರೆ ಹೊರ ರಾಜ್ಯದವ್ರು ಬರಲ್ಲ, ಯಾರು ಬರಲ್ಲ. ಆ ಕಾರಣದಿಂದ ನಾವು ರೇಟ್ ಕೂಡ ಇವತ್ತು ಯಾವುದೇ ಹೋಟ್ಲಿಗೆ ಬರೋ 50 ರಿಂದ 60 ರೂಪಾಯಿ ಇಡ್ಲಿ ವಡ. ಕೆಲವರು ಗ್ರಾಹಕರು ಕೂಡ ಹೋಟ್ಲಲ್ಲಿ ಬಂದು ಗಲಾಟೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನು MP ಮತ್ತು MLA ಮತ್ತು MLCಗಳಿದ್ದಾರಲ್ಲ, ಧೈರ್ಯ ತುಂಬುವಂಥ ಕೆಲಸ ಆದರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಈಗ ಪ್ರತಾಪ್ ಸರ್ ಹೇಳ್ತಾ ಇದ್ದಾರೆ ಗರಾಹಕರು ಬಂದು ಗಲಾಟೆ ಮಾಡಬೇಡಿ, ಸಿಗದೇ ಹೆಚ್ಚು ಹೋಟೆಲ್ಗಳಲ್ಲಿ 1 ಸಿಗುತ್ತಾ 2 ಸಿಗುತ್ತಾ ತಿಂಡಿ ವೆರೈಟಿ ಎಲ್ಲ ಡಿಮ್ಯಾಂಡ್ ಮಾಡಬೇಡಿ, ಸಿಕ್ಕಿದ್ದನ್ನ ತಿನ್ಕೊಂಡು ಹೋಗಿ ಅಂತ. ಇನ್ನ ರೇಟ್ ಜಾಸ್ತಿ ಮಾಡಿಲ್ಲ, ರೇಟ್ ಜಾಸ್ತಿ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಹೋಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಕೆಲವೊಂದ್ ಕಡೆ ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಡಬಲ್ ತ್ರಿಬಲ್ ಕೊಡ್ತಾ ಇದೀವಿ, ಆಬ್ವಿಯಸ್ಲಿ ನಾವು ಗ್ರಾಹಕರಿಂದ ಸ್ವಲ್ಪ ದುಡ್ಡನ್ನ ಮ್ಯಾನೇಜ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆ ಅಂತ. ಬಟ್ ಮಂಜುನಾಥ್ ಸರ್, ನೀವ್ ಹೆಂಗ್ ಅರೇಂಜ್ ಮಾಡ್ಕೊಳ್ತೀರಿ ಸರ್? ಅವ್ರು ಹೆಂಗೋ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಟೋದವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಅನ್ನೋದು ಇದೆಯಾ? ಆಲ್ಟರ್ನೇಟ್ ಇದೆ. ಏನಾಗಿದೆ ಈಗ ನಮಗೆ ಈಗ ಆಲ್ರೆಡಿ ಕೋವಿಡ್ ಬರ್ತಾ ಇದ್ರೆ ಬೆಂಗಳೂರು ಇಡೀ ಇಂಡಿಯಾದಲ್ಲಿ, ಸೊ ಎಲೆಕ್ಟ್ರಿಕ್ ಗಾಡಿ ಅಥವಾ CNG ಮಾಡಿದ ಆಲ್ಟರ್ನೇಟ್. ಇಂಡಿಯಾ ನಮಗೆ CNG ಸಿಗ್ತಾರೆ ಅಂದ್ರೆ ಸ್ವಲ್ಪ ಉಸಿರಾಡ್ತಾ ಇದ್ವಿ. ಶೇಕಡ ಒಂದು 90,000 ಅಷ್ಟು ಆಟೋ ರಿಕ್ಷಾ ಬಂದು CNG ಇದೆ. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಅದು ಬಿಸಿ ತಟ್ಟಿಲ್ಲ. ಸೊ ಇನ್ನು 1 ಲಕ್ಷ ಹತ್ತಿರ ಏನು ಗಾಡಿಗಳಿದೆ LPGವು. ಕೆಲವು ಗಾಡಿ ಮನೆ ತಗೊಂಡು ನಿಲ್ಸ್ಕೊಂಡಿದ್ದಾರೆ, ಕೆಲವರು ಬಾಡಿಗೆ ಗಾಡಿ ಓಡಿಸೋರು ಬಾಡಿಗೆ ವಾಪಸ್ ಓನರ್ಗೆ ಕಟ್ಟಕ್ಕಾಗಲ್ಲ ಅಂತೇಳಿ ಗ್ಯಾಸ್ ತಗೊಂಡು ಬಿಟ್ಬಿಟ್ಟಿದ್ದಾರೆ. ಸೊ ಯಾರು ಓನ್ ಗಾಡಿ ಓನರ್ಗಳು ಇದನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ವಾ? ಕೊಡ್ಲೇಬೇಕು ಅಂತ ಪಟ್ಟಿಡ್ತಾರಂತೀರಾ? ಹಿಂಗಿರೋ ವಾಸ್ತವ ಪರಿಸ್ಥಿತಿನೇ ಹಿಂಗಿದೆ ನೋಡಿ. ಒಂದು ಆಟೋ ಮೇಲೆ ಸಿಕ್ಕಾಪಟ್ಟೆ ಜನ ಡಿಪೆಂಡ್ ಆಗಿರ್ತಾರೆ. ಈಗ ಒಂದು ಗಾಡಿ ಬಂದರೆ ಅಟ್ಲೀಸ್ಟ್ ಅವ್ರಿಗೆ ತೊಗೊಂಡ್ರೆ ಒಂದು 300 ರೂಪಾಯಿ ನಮ್ಗೆ ಸಿಗುತ್ತೆ ಅಂದರೆ ಅವ್ರು 300 ರೂಪಾಯಿ ಡೈಲಿ ಅಂದರೆ ತಿಂಗಳಿಗೆ ಅವರು ನಿರೀಕ್ಷೆ. ಸೊ ಒಂದು 9,000 10,000 ರೂಪಾಯಿ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇರ್ತಾರೆ. ಅದ್ರ ಮೇಲೆ ಕೆಲವರೆಲ್ಲ ಮಕ್ಕಳು ಮರಿ ಅಥವಾ ವಿಡೋಸು ಅಥವಾ ಇನ್ಯಾವುದೋ ಡೈವರ್ಸಿಸು ಕೆಲವರೆಲ್ಲ ಇನ್ನೂ ಒಂದಷ್ಟು ಜನ ಇರ್ತಾರೆ. ಸೊ ಅವರೆಲ್ಲ ಈ ಗಾಡಿನ ಇದ್ದರೆ ಒಂದು ಅಟ್ಲೀಸ್ಟ್ ನಮ್ಗೊಂದು ಜೀವನಕ್ಕೆ ಆಧಾರ ಆಗ್ಬೋದು ಪಕ್ಕದಲ್ಲಿ ಅಂತ. ಸೊ ಇದು ಕಲೆಕ್ಷನ್ ಬರಲಿಲ್ಲ ಅಂದರೆ ಅವ್ರ ಮನೇಲಿ ಕುಟುಂಬಕ್ಕೆ ಭಾಳ ಕಷ್ಟ ಆಗುತ್ತೆ. ಆ ಥರ ಈಗ ಓನರ್ಗಳು ಗಾಡಿಗಳನ್ನ ತಗೊಳ್ಳೋದೇ ಬಿಟ್ಬಿಟ್ಟು ಮಾರ್ಬಿಡೋಕ್ಕೆ ಪರಿಸ್ಥಿತಿ ಅವ್ರು ಯಾರು ತಗೊಳ್ಳೋರಿಲ್ಲ. ಸಪ್ಲೈ ಚೈನ್ ಎಲೆಕ್ಟ್ರಿಕ್ ಗಾಡಿ ಮಾಡ್ಬೋದಾ? ಬೆಂಗಳೂರು ಸೈಡ್ ಎಲೆಕ್ಟ್ರಿಕ್ ಗಾಡಿ ಮಾಡ್ಬೋದು, ಕನ್ವರ್ಷನ್ ಮಾಡ್ಬೋದು. ಆಲ್ಟರ್ನೇಟ್ ಇಲ್ಲ ಅಂದರೆ CNG ಕನ್ವರ್ಷನ್ ಮಾಡ್ಕೋಬೋದು. ಪ್ರಾಬ್ಲಮ್ ಮತ್ತೆ ನಾವು ಎನರ್ಜಿ ಎಲ್ಲಿಂದ ತಗೋಬರ್ತಾ ಇದೀವಿ ಅಂತ, ಎಲೆಕ್ಟ್ರಿಕ್ ಎನರ್ಜಿ ಕೂಡ. ಅದಕ್ಕೆ ನಾ ಹೇಳಿದ್ದು ಕ್ಲೀನ್ ಎನರ್ಜಿ. ನೋಡಿ, ಎಲ್ಲರೂ ಯುದ್ಧದಲ್ಲಿ ಇದ್ದಾಗ ಇಂಡಿಯಾ ಒಂದಷ್ಟು ಥೋರಿಯಂ ಇಂದ ನಾವು ಎನರ್ಜಿನ ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಮತ್ತೆ ವಿಂಡ್ ಎನರ್ಜಿ ಇದೆ. ಈ ಥರದ್ದು ನೋಡಿ, ನಮಗೆ R&D ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇವಾಗ R&D ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮಗೆ ಆಲ್ಟರ್ನೇಟಿವ್ ಸೋರ್ಸಸ್ ಏನು? ಹೆಂಗಿದೆ ವರ್ಲ್ಡ್ ಎಕಾನಮಿ ಅಂದರೆ ಎಲ್ಲರ ಮೇಲೂ ಎಲ್ಲರೂ ಡಿಪೆಂಡ್ ಆಗಿದೆ. ಈಗ ಅವರು ಒಂದೇ ಒಂದು ದಿನಕ್ಕೆ ಎತ್ಬಿಟ್ಟು ಇವಾಗ ನಾನು ಕೊಡೋದಿಲ್ಲ ಅಂದಾಗ ನಾವು ಕಂಪ್ಲೀಟ್ಲಿ ಅವರ ಮರ್ಸಿಯಲ್ಲಿ ಇರ್ತೀವಿ. ಅವ್ರು ಹೇಳಿದಾಗ ನಾವು ಕೇಳಬೇಕಾಗತ್ತೆ. ಅವ್ರು ಏನು ಪ್ರೈಸ್ ಕೊಟ್ಟರು ನಾವು ತೊಗೊಳ್ಬೇಕಾಗುತ್ತೆ, ಯಾಕಂದರೆ ಅನಿವಾರ್ಯತೆ ಇದೆ ಇವಾಗ. ಸೊ ಈಗ ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಅಂದರೆ ನಾವು ಯಾವ ಥರ ಪ್ಲೇಯರ್ ಆಗಿರಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಬೇಡ ಅನ್ನೋದಕ್ಕೆ ಆಗದೇ ಇರ್ಬೋದು, ಅಂದರೆ ಡಿಪೆಂಡೆನ್ಸಿ ಇರ್ಬೋದು, ಆದರೆ ನಮ್ಮನ್ನು ತಳ್ಳ ಹಾಕಿ ಅವರು ಯಾವುದೋ ಒಂದು ಡಿಸಿಷನ್ ತೊಗೊಳ್ಳೋದೇ ಇರೋ ಥರ ನಾವು ಬೆಳಿಬೇಕಾಗಿದೆ. ಸೊ ಇಲ್ಲಿ R&D ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಯಾವ ಮಟ್ಟಿಗೆ ನಾವು R&D ಮಾಡಬೇಕು, ಯಾವ್ಯಾವ ಎನರ್ಜೀಸ್ ಇದೆ. ಸೊ ಇಲ್ಲಿ ನಮಗೆ ಎಜುಕೇಷನ್ ಸಿಸ್ಟಮ್ ಮೂವ್ ಆಗಬೇಕಾಗತ್ತೆ. ಇಲ್ಲಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ನ ಮೂವ್ ಮಾಡಿಸ್ಬೇಕಾಗತ್ತೆ. ಇದು ಮುಖ್ಯವಾಗಿರುತ್ತೆ. ವಾರ್ ಇವಾಗ ಏನಾಗುತ್ತೆ ಅಂದರೆ ವೆಪನ್ಸಿಂದ ಆಡೋದಾಗ್ತಾ ಇಲ್ಲ, ಬ್ಯಾಲೆನ್ಸ್ ಶೀಟ್ಸ್ ಮೇಲೆ ಆಡುತ್ತೆ, ನಂಬರ್ಸ್ ಮೇಲೆ ಆಡ್ತಾರೆ. ನಂಬರ್ಸ್ ಹೋಯ್ತು ಅಂದರೆ ನೀವು ಎದೊಳೋದಕ್ಕೆ ಎಷ್ಟೋ ವರ್ಷಗಳು ಬೇಕು, ಅದು ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸುಮಾರು ವರ್ಷ ಬೇಕು, ಇನ್ನದ್ರಿಂದ ಆಚೆ ಬರೋದಿರಲಿ. ಸೊ ಅದು ಮುಖ್ಯವಾಗುತ್ತೆ. ಅಂದ್ರೆ ಯುದ್ಧದಲ್ಲೂ ಕೂಡ ಹೊಸ ರೀತಿಯ ಟೆಕ್ನಾಲಜಿಗಳು ಪ್ರಾರಂಭ ಆಗಿದೆ. ಮೊದಲೆಲ್ಲ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಯುದ್ಧ ಮಾಡಿದ್ರೆ ಈಗ ಹಂಗಿಲ್ಲ ಪರಿಸ್ಥಿತಿ. ಅಲ್ಲ, ಇತ್ತು, ಆದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮೀಡಿಯಾ ಇತ್ತು, ಅವೇರ್ನೆಸ್ ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಕೆಲವು ಜನಕ್ಕೆ ಮಾತ್ರ ಗೊತ್ತಾಗ್ತಿತ್ತು. ಕಾಮನ್ ಪೀಪಲ್ ಈ ಕಾಮನ್ ಪೀಪಲ್ ಹೋಗಿ ಏನು ಆಡೋದಿಲ್ಲ.
ಯಾರು ಆಡ್ತಾ ಇದ್ದಾರೆ? ಒಂದಷ್ಟು ಇಂಟ್ರೆಸ್ಟೆಡ್ ಇದು ಆರ್ಥಿಕ ಹೊಡೆತದ ಯುದ್ಧ ಅಂದ್ರೆ ತಪ್ಪಾಗ್ಲಿಲ್ಲ ಅನ್ಸುತ್ತೆ ಸರ್. ಒಂದು ಇಂಡೈರೆಕ್ಟ್ಲಿ ಅದೇ ಇದು. ಒಂದ್ ದೇಶದ ಅವನತಿಗೆ ಕಾರಣ ಅದು ಆರ್ಥಿಕವಾಗಿ ಕುಸ್ತೋಗ್ಬಿಟ್ರೆ ಒಂದು ಈಗ ನೋಡಿ, ವರ್ಲ್ಡ್ ಎಕಾನಮಿಯಲ್ಲಿ ಇಂಡಿಯಾ ಮಾತ್ರನೇ 7% ಪ್ರೊಜೆಕ್ಟ್ ಮಾಡಿದ್ದು. ಎಲ್ಲರದು ಕಡಿಮೆ ಇದ್ದಾಗ ನಮ್ದನ್ನ ಪ್ರೊಜೆಕ್ಟ್ ಮಾಡಿದ್ದು. ಯಾಕೆಂದ್ರೆ ನಮ್ಮಲ್ಲಿ ಯೂತ್ ಇದೆ, ನಮ್ಮಲ್ಲಿ AI ಹಬ್ ಇದೆ. US ಅಲ್ಲಿ ಏನಾಯ್ತು, ಸಾಕಷ್ಟು ಕ್ರಾಂತಿ ಆಯ್ತು AI ಮುಖಾಂತರವಾಗಿ. ಸೊ ಅವ್ರೇನು ನೆಕ್ಸ್ಟ್ ನಾವು AI ಇಂದ ವರ್ಲ್ಡ್ ಅನ್ನ ಆಳ್ಬೋದು ಅನ್ನೋ ಒಂದು ಇದರಲ್ಲಿದ್ದಾರೆ. ಈಗ ನಮಗೆ ಬೇಕು ಅಂದ್ರೆ ಅದ್ರದ್ದು ಕೇಪಬಿಲಿಟೀಸ್ ನಾವು ಬಿಲ್ಡ್ ಮಾಡಿದೀವ. ನೋಡಿ, ಬಜೆಟ್ ಅಲ್ಲಿ ಈ ಸರಿನೂ ಅನೌನ್ಸ್ ಮಾಡಿದ್ರು 2047 ವರೆಗೂ ಕೂಡ ನಾವು ಬೇರೆ ಕಂಪ್ನಿ ರಾಷ್ಟ್ರಗಳು ನಮ್ಮಲ್ಲಿ ಬಂದು ಡೇಟಾ ಸೆಂಟರ್ಸ್ನ ನಾವೇನಾದರೂ ಕೊಡೋದಾದ್ರೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ ಅಂತ. ಮತ್ತೆ ಸೆಲ್ಫ್ ರಿಲಯಂಟ್ ನಮಗೋಸ್ಕರ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಒಂದು ಟ್ಯಾಕ್ಸೇಷನ್ ರಿಫಾರ್ಮ್ಸ್ ಇರ್ಬೋದು, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ಬೋದು. ಈ ತರದ್ದು ಬದಲಾವಣೆಗಳು ತಂದಾಗ ಏನಾಗುತ್ತೆ, ಸೆಲ್ಫ್ ರಿಲಯಂಟ್ ಎಕಾನಮಿಕ್ಸ್ ಒಂದು ಬೂಸ್ಟ್ ಕೊಡಬೇಕಾಗತ್ತೆ. ಆ ಕೆಲಸ ಆಗ್ತಾ ಇದೆ. ಬೂಸ್ಟ್ ಕೊಡುವಂತಹ ಕೆಲಸಗಳು ಆಗಬೇಕಾಗಿತ್ತು, ಆಗ್ತಾ ಇಲ್ಲ ಅಂತ. ಹಾಗಾದ್ರೆ ಹೆಂಗಿರಬೇಕಿತ್ತು ಕೆಲಸಗಳು? ಭಾರತದಲ್ಲಿ ಹೆಂಗೆ ಸರ್ವಸನ್ನದ್ಧ ಆಗಬೇಕಾಗಿತ್ತು ಇರುವ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ?